ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಅಖಾಡ ಸದ್ಯ ಮತ್ತಷ್ಟು ರಂಗೇರಿದೆ. ಘಟಾನುಘಟಿಗಳ ಮನವೊಲಿಕೆಯ ಶತಪ್ರಯತ್ನದ ನಡುವೆಯೂ ಫೈಲ್ವಾನ್ ತೊಡೆತಟ್ಟಿ ನಿಂತಿದ್ದಾರೆ. ಯಾರೇ ಬರಲಿ, ಏನೇ ಹೇಳಲಿ, ಕಣದಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಎಂದಿರುವ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ಸಾದಿಕ್ ಫೈಲ್ವಾನ್ ಅಂತಿಮವಾಗಿ ಕಣದಲ್ಲೇ ಉಳಿದುಕೊಂಡಿದ್ದಾರೆ. ದಾವಣಗೆರೆ ಬೈ ಇಲೆಕ್ಷನ್ ಅಖಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಧಿಕೃತವಾಗಿ ಸ್ಪರ್ಧೆಗೆ ಇಳಿದಿರುವ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ಶಾಮನೂರು ಗೆಲ್ಲಲು ಅತ್ಯಂತ ಸಮರ್ಥ ಎನ್ನುವ ದೃಷ್ಟಿಯಲ್ಲಿ ಹೈಕಮಾಂಡ್ ಅಳೆದು ತೂಗಿ ಅಭ್ಯರ್ಥಿಯನ್ನು ಫೈನಲ್ ಮಾಡಿತ್ತು. ಆದರೆ 40 ವರ್ಷಗಳ ಕಾಲ ಶಾಮನೂರು ಶಿವಶಂಕರಪ್ಪ ಅವರ ಜೊತೆಗಿದ್ದ ಫೈಲ್ವಾನ್ ಇಂದು ಅವರ ಮೊಮ್ಮಗನ ವಿರುದ್ಧವೇ ಸ್ಪರ್ಧೆಗೆ ತಯಾರಾಗಿದ್ದಾರೆ. ಟಿಕೆಟ್ ಕೈತಪ್ಪಿದ ಬಳಿಕ ಬಂಡಾಯದ ಬಾವುಟ ಹಾರಿಸಿದ ಫೈಲ್ವಾನ್ ಮನವೊಲಿಸಲು ಕಾಂಗ್ರೆಸ್ನ ನಾಯಕರು ಅನೇಕ ಕಸರತ್ತುಗಳನ್ನು ಮಾಡಿದರಾದರೂ ಯಾವುವೂ ಫಲಪ್ರದವಾಗಲಿಲ್ಲ. ಗುರುವಾರ ಬೆಳಗ್ಗೆಯಿಂದಲೇ ಮುಸ್ಲಿಂ ನಾಯಕರಾದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹ್ಮದ್, ಶಾಸಕ ರಿಜ್ವಾನ್ ಅರ್ಷದ್ ಫೈಲ್ವಾನ್ ಅವರ ಜೊತೆ ಮಾತುಕತೆ ನಡೆಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ನಡುವೆ ಇಂದು ಮಧ್ಯಾಹ್ನ 2:50 ಸುಮಾರಿಗೆ ನಾಮಪತ್ರ ವಾಪಸ್ ಪಡೆಯಲು ಸೂಚಕ ಅನುಮೋದಕರು ಬಂದಿದ್ದು, ಸಹಿ ಹೊಂದಾಣಿಕೆಯಾಗದ ಕಾರಣ ಚುನಾವಣಾಧಿಕಾರಿಗಳು ಅರ್ಜಿ ತಿರಸ್ಕರಿಸಿದರು. ನಾಮಪತ್ರ ಹಿಂಪಡೆಯುವ ಅವಧಿ ಮುಗಿದ ಬಳಿಕವೂ ಸಾದಿಕ್ ಮನೆಯಲ್ಲಿ ಮುಖಂಡರುಗಳ ಮಾತುಕತೆ ಮುಂದುವರೆದಿತ್ತು. ಇದಾದ ಬಳಿಕ ಸಲೀಂ ಅಹ್ಮದ್, ರಿಜ್ವಾನ್ ಹೊರಬಂದು ನಾಮಪತ್ರ ಹಿಂಪಡೆಯುವ ಸಮಯ ಮುಗಿದಿದೆ, ಸಾದಿಕ್ ಅವರೊಂದಿಗೆ ಇನ್ನೊಮ್ಮೆ ಮಾತಾಡ್ತೇವೆ, ಅವರು ಕಾಂಗ್ರೆಸ್ನೊಂದಿಗೆ ಇರುತ್ತಾರೆ, ಅವರಿಗೆ ಪಕ್ಷದಿಂದ ಏನು ಅನುಕೂಲ ಮಾಡಬೇಕೋ ಮಾಡಿಕೊಡುತ್ತೇವೆ ಎಂದು ಹೇಳಿದ್ದಾರೆ. ಆದರೆ ದಾವಣಗೆರೆ ಕ್ಷೇತ್ರದ ಚುನಾವಣಾ ಇತಿಹಾಸವನ್ನು ನೋಡಿದರೆ ಕಳೆದ 15 ಚುನಾವಣೆಗಳಲ್ಲಿ 45ಕ್ಕೂ ಅಧಿಕ ಮುಸ್ಲಿಂ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ. ಆದರೆ ಯಾರೊಬ್ಬರೂ ಗೆಲುವಿನ ರುಚಿ ಅನುಭವಿಸಿಲ್ಲ. ಈ ಬಾರಿ ಸಾದಿಕ್ ಫೈಲ್ವಾನ್ ಇತಿಹಾಸ ಸೃಷ್ಟಿಸುವರೆ ಎನ್ನುವುದಕ್ಕೆ ಮೇ 4ರವರೆಗೆ ಕಾಯಬೇಕಿದೆ.